ಶ್ರೌತಸ್ಮೃತಿ ವಿರುದ್ಧತ್ವಾತ್ ಸ್ಮೃತಯೋನ ಗುಣಾನ್ ಹರೇಃ ನಿಷೇಧುಂ ಶಕ್ನುಯುರ್ವೇದಾಃ ನಿತ್ಯತ್ವಾತ್ ಮಾನಮುತ್ತಮಂ ಅಂತ ಬ್ರಹ್ಮಸೂತ್ರ ಭಾಷ್ಯದ ಅಣುಭಾಷ್ಯದ 2ನೇ ಅಧ್ಯಾಯದ ಮೊದಲನೇ ಶ್ಲೋಕ. ರಾಘವೇಂದ್ರ ಸ್ವಾಮಿಗಳು ತಮ್ಮ ತತ್ವಮಂಜರಿಯಲ್ಲಿ ಶ್ರೌತಸ್ಮೃತಿ ವಿರುದ್ಧತ್ವಾತ್ ಅನ್ನುವಂಥ ಮೊದಲನೇ ಶ್ಲೋಕವನ್ನು ಈಗ ವ್ಯಾಖ್ಯಾನಿಸ್ತಾ ಇಲ್ಲ. ಸರ್ವದೋಷೋಜ್ಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮಃ ಉಕ್ತ ಗುಣಾಶ್ಚ ವಿರುದ್ಧಾ ತಸ್ಯ ವೇದೇನ ಸರ್ವಶಃ ಅಂತ ಮುಂದೆ ಶ್ಲೋಕ ಬಂದಿದೆ. ಅದು ಈ ಅಣುಭಾಷ್ಯದ 2ನೇ ಅಧ್ಯಾಯದ ಕೊನೆಯ ಶ್ಲೋಕ, 8ನೇ ಶ್ಲೋಕ. ಅದನ್ನು ಮೊದಲು ಅವರು ತಗೊಂಡಿದ್ದಾರೆ. ಅದನ್ನು ನಾವೀಗ ನೋಡಬೇಕಾಗಿದೆ. ಇದಕ್ಕೆ ಏನು ಪ್ರಶ್ನೆ, ಯಾಕೆ ಹೀಗೆ ಹೊರಟಿದೆ ಅಂತ ಅನ್ನೋದನ್ನು ಇಲ್ಲಿ ನೋಡಬೇಕು. ನಾನು ಯದುಕ್ತಂ ಅಥೋನಂತ ಗುಣ ಇತಿ ತದ ಅಸಾಧ್ವಿವ. ನೀವು ಭಗವಂತ ಅನಂತ ಗುಣ ಅಂತ ಹೇಳಿದ್ರಲ್ಲ, ಸರ್ವಶಬ್ದ ವಾಚ್ಯನಾದ್ರಿಂದ ಅವನು ಅನಂತ ಗುಣ ಉಳ್ಳವನಾಗಿದ್ದಾನೆ ಅಂತ. ತದ ಅಸಾಧ್ವಿವ, ತದ ಅಸಾಧ್ವಿವ ಅಂದರೆ ಇದು ಅದೇನು ಅಷ್ಟೇನು ಸರಿಯಲ್ಲ ಅಂತ ಹೀಗೆ ಅದಕ್ಕೆ ಅರ್ಥ. ತದ ಅಸಾಧ್ವಿವ ಅಂತ ಅನ್ನೋ ಪದಕ್ಕೆ ಅದು ಅಷ್ಟೇನು ಸರಿಯಲ್ಲ ಅಂತ ಹೀಗೆ ಅರ್ಥ. ತದ ಅಸಾಧು ಅಂತ ಹೇಳಿಬಿಟ್ರೆ ಅದು ಸರಿಯಲ್ಲ ಅಂತ ಇಷ್ಟೇ ಅರ್ಥ ಆಗ್ತದೆ. ನಾವು ನಮ್ಮ ವ್ಯವಹಾರದ ಭಾಷೆಯಲ್ಲೂ ಕೂಡ ಅದೇನು ನನಗೇನು ಅಷ್ಟು ಸರಿ ಅನಿಸ್ಲಿಲ್ಲ ನಮ್ಮ ಮನಸ್ಸಿಗೆ ಅಂತ ಹೀಗೆ ಹೇಳ್ತಿರ್ತೀವಲ್ಲ, ಅದಕ್ಕೆ ಅಲ್ಲಿ ಇವ ಅಂತ ಪ್ರಯೋಗ ಮಾಡಿದ್ದಾರೆ. ಆ ಇವ ಅನ್ನೋ ಪ್ರಯೋಗದಿಂದ, ಇವ ಅಂತ ಅವ್ಯಯದಿಂದ ಅದು ನನಗೇನು ಬಹಳ ಅಷ್ಟು ಮನಸ್ಸಿಗೆ ಸಮಾಧಾನ ಕೊಡಲಿಲ್ಲ, ನೀವು ಹೇಳ್ತಿರೋದು ಅಷ್ಟೇನು ಸರಿಯಲ್ಲ ಅಂತ ಈ ಧಾಟಿಯನ್ನು ಅದು ತೋರಿಸ್ತದೆ. ಇವ ಅನ್ನೋ ಶಬ್ದಕ್ಕೆ ಅಲ್ಪ ಅಂತನೂ ಅರ್ಥ ಇದೆ ಅಂತ ಆಚಾರ್ಯ ಸರ್ವಮೂಲದಲ್ಲಿ ಒಂದೆರಡು ಕಡೆ ಹೇಳಿದ್ದಾರೆ. ಹಿಂದೆ ಅದನ್ನು ನಾವು ನೋಡಿದ್ದೇವೆ. ಸಾದೃಶ್ಯ ಅಂತ ಅರ್ಥ, ಅಲ್ಪ ಅಂತ ಅರ್ಥ, ಹೀಗೆಲ್ಲ ಬೇರೆ ಬೇರೆ ಅರ್ಥಗಳನ್ನು ಅಲ್ಲಿ ತೋರಿಸಿದ್ದಾರೆ. ಆದ್ದರಿಂದ ಇಲ್ಲಿ ತದ್ ಅಸಾಧ್ವಿವ ಅಂತ ಹೀಗಂದ್ರೆ ಅದು ಅಷ್ಟೇನು ಸರಿಯಲ್ಲ ಅಂತ ಈಗ ಅದರದ್ದು ತಾತ್ಪರ್ಯ ಆಗ್ತದೆ. ತದ್ ಅಸಾಧ್ವಿವ ಅಂದರೆ ಸರಿ ಇಲ್ಲ ಅಂತಲೇ ಅರ್ಥ. ಅದರ ಮತ್ತೊಂದು ಅಭಿಪ್ರಾಯ ಏನಂದರೆ, ಕೆಲವು ಸರಿ ನಾವು ನಮ್ಮ ಎದುರುಗಿದ್ದ ವ್ಯಕ್ತಿಗೆ ಇದೊಂದು ಅಸಾಧು, ಇದು ಸರಿಯಲ್ಲ ಅಂತ ಈಗ ಹೇಳಿಬಿಟ್ರೆ ಅದು ತುಂಬ ವರಷ್ಟತನದ ಅಭಿಪ್ರಾಯ ಆಗ್ತದೆ. ಯಾಕೋ ನೀವು ಹೇಳಿದ ಅಷ್ಟು ನಂಗೆ ಸಮಾಧಾನ ಆಗಲಿಲ್ಲ, ಪೂರ್ಣ ಸಮಾಧಾನ ಆಗಲಿಲ್ಲ ಅಂತ ಹೀಗೆಲ್ಲ ಹೇಳ್ತೇವೆ. ಅಲ್ಲಿ ಇವ ಅಂತ ಅನ್ನೋದಕ್ಕೆ ಅಲ್ಪ ಅಂತ ಅರ್ಥ. ಅಲ್ಪ ಅಸಾಧು, ಪೂರ್ಣ ತಪ್ಪು ಅಂತ ನಾವು ಒರಟತನದಿಂದ ತಳ್ಳಿ ಹಾಕ್ತಾನೂ ಇಲ್ಲ, ಪೂರ್ಣ ಸರಿ ಅಂತನೂ ಅಲ್ಲ. ಬಾಯಿಂದ ಹೇಳುವಾಗ ಪೂರ್ಣ ಸರಿಯೂ ಅಲ್ಲ, ಪೂರ್ಣ ತಪ್ಪು ಅಲ್ಲ ಅಂತ ಹೇಳ್ತಾ ಇದ್ದೇವೆ. ಆದರೆ ವಸ್ತುತಃ ಇವನ ಅಭಿಪ್ರಾಯ ನೀವು ಹೇಳಿದ್ದೆ ನನಗೇನು ಸಮಾಧಾನ ಕೊಟ್ಟಿಲ್ಲ ಅಂತಾನೆ. ಅದನ್ನ ಒರಟಾಗಿ ಹೇಳುವುದನ್ನ ಈ ಥರ ಸ್ವಲ್ಪ ಮೃದುವಾಗಿ ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಅಷ್ಟೆ. ಯಾಕೆಂದ್ರೆ ತತ್ರ ಯುಕ್ತಾದಿಭಿ ವಿರೋಧಾತ್, ನೀವೇನು ಭಗವಂತ ಅನಂತ ಗುಣ ಅಂತ ಹೇಳ್ತಾ ಇದ್ದೀರಲ್ಲ, ಅದು ಯುಕ್ತಿ ಮತ್ತು ಬೇರೆ ಬೇರೆ ಶಾಸ್ತ್ರಗಳು ಇತ್ಯಾದಿಗಳಿಂದ ಅದು ವಿರುದ್ಧವಾಗಿದೆ. ಹೇಗೆ ವಿರುದ್ಧವಾಗಿದೆ? ಅದು ಏನು ಸಮಾಧಾನ, ಯಾಕೆ ಸಮಸ್ಯೆ ಅಂದರೆ ಅದನ್ನು ಮುಂದೆ ಹೇಳ್ತಾ ಹೋಗ್ತಾರೆ ಒಂದೊಂದೇ. ತಥೈವ ಹರೇಹೇ ದೋಷಿತ್ವಸ್ಯ ಆಪಾತಾಚ್ಯೇತಿ. ನಾವು ಕೆಲವು ಯುಕ್ತಿಗಳನ್ನು ಹೇಳ್ತೀವಿ, ಅದು ಮುಂದೆ ನಾವು ಬ್ರಹ್ಮಸೂತ್ರದಲ್ಲೇ ನೋಡುವಾಗಲೇ ನೋಡೋಣ, ಬ್ರಹ್ಮಸೂತ್ರ ಭಾಷ್ಯ ನೋಡುವಾಗಲೇ ನೋಡೋಣ. ಈ ಯುಕ್ತಿ ಭಗವಂತ ದೋಷವುಳ್ಳವನಾಗಿದ್ದಾನೆ ಒಬ್ಬ ವ್ಯಕ್ತಿ ಆದ್ದರಿಂದ ಅಂತ ಹೀಗೇನೇನೋ ಅನುಮಾನ ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ವಸುದೇವನ ಮಗನಾದ್ದರಿಂದ ಅಂತ ಹೀಗೆಲ್ಲ ನಾನಾ ಥರದ ಯುಕ್ತಿಗಳನ್ನು ಪ್ರಯೋಗ ಮಾಡ್ಲಿಕ್ಕೆ ಬರ್ತದೆ. ಆದ್ರಿಂದ ಯುಕ್ತಿಯಿಂದ ವಿರೋಧ ಇದೆ. ಆದ್ರಿಂದ ನಾವು ಅದನ್ನು ಒಪ್ಪೋದಿಲ್ಲ. ಮತ್ತೆ ತಥೈವ ಹರೇಹೇ ದೋಷಿತ್ವಸ್ಯ ಆಪಾತಾಚ್ಯ, ಅವನ ಅನಂತ ಗುಣ ಅಂತ ಅನ್ನೋದಕ್ಕೂ ವಿರೋಧ ಇದೆ. ಭಗವಾನ್ ಪರಮಾತ್ಮ ನ ಅನಂತ ಗುಣ ಮನುಷ್ಯತ್ವ ಅಂತ ಹೀಗೆ ಒಂದೇನೋ ಯುಕ್ತಿ. ಮತ್ತೆ ಮನುಷ್ಯ ಆದ್ರಿಂದಲೇನೆ ಅವನು ದೋಷಿ ಅಂತ ಕೂಡ ಹೇಳಲಿಕ್ಕೆ ಬರ್ತದೆ. ಸರಿಯಾ? ಹೀಗೆ
ಭಗವಂತನ ಅನಂತ ಗುಣತ್ವವನ್ನು ನಾವು ಯುಕ್ತಿಯಿಂದ ವಿರೋಧಿಸಬಹುದು. ಮತ್ತು ಅವನು ದೋಷಿ ಅಂತೂ ಕೂಡ ಆಗಬಹುದಾದ ಪ್ರಸಂಗ ಬರ್ತದೆ ಅಂತ ಹೀಗೆ ಎರಡು ಪ್ರಶ್ನೆಗಳು ಬಂದಿವೆ. ಅದನ್ನ ಇಲ್ಲಿ ವ್ಯಕ್ತ ಮಾಡ್ತಾ ಇದ್ದಾರೆ. ಅತಃ ಪ್ರಾಪ್ತ ದ್ವಿತೀಯ ಅಧ್ಯಾಯ. ಎರಡನೇ ಅಧ್ಯಾಯ ಹೊರಟಿರುವುದು ಅದಕ್ಕಾಗಿ. ತಸ್ಯ ಏಕವಾಕ್ಯತ್ವ ಸಿದ್ಧಯೇ ಪ್ರತಿಪಾದ್ಯೋಕ್ತಿ ಪರತೆಯ ಸರ್ವದೋಷೋಜ್ಜಿತಸ್ತಸ್ಮಾತ್ ಭಗವಾನ್ ಪುರುಷೋತ್ತಮಃ ಉಕ್ತಾಃ ಗುಣಾಶ್ಚ ವಿರುದ್ಧಾಃ ತಸ್ಯ ವೇದೇನ ಸರ್ವಶಃ ಇತಿ ಅಂತಿಮ ಭಾಷ್ಯಂ ಆಕೃಷ್ಯ ಯೋಜ್ಯಂ. ಇದರಲ್ಲಿ ಕೊನೆಗೆ ಹೀಗೆ ಬರೋದಿದೆ. ಎರಡನೇ ಅಧ್ಯಾಯದ ಕೊನೆ ಶ್ಲೋಕ ಅದು. ಆ ಶ್ಲೋಕವನ್ನು ಆದವು ಆಕೃಷ್ಯ, ಮೊದಲು ಅದನ್ನು ಸೆಳೆದುಕೊಂಡು ಹೀಗೆ ನಾವು ವಾಕ್ಯವನ್ನು ಹೊಂದಿಸ್ಕೋಬೇಕು. ಯಾಕೆ ಹೀಗೆ ಮಾಡಬೇಕು ಅಂದರೆ ಏಕವಾಕ್ಯತ್ವ ಸಿದ್ಧಯೇ. ಇಡೀ ಎರಡನೇ ಅಧ್ಯಾಯ ಎಲ್ಲವೂ ಕೂಡ ಒಂದು ವಾಕ್ಯ ಆಗಿದೆ, ಒಂದೇ ತಾತ್ಪರ್ಯವನ್ನು ಹೇಳ್ತಾ ಇದೆ. ಏಕವಾಕ್ಯತ್ವ ಅಂದರೆ ಒಂದು ತಾತ್ಪರ್ಯ. ಆ ಒಂದು ತಾತ್ಪರ್ಯ ಉಳ್ಳದ್ದಾಗಿದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ಥರ ಮಾಡ್ತಾರೆ. ಸರಿಯಾ? ಏಕವಾಕ್ಯತ್ವ ಸಿದ್ಧಯೇ ಈ ರೀತಿಯಾಗಿ ಹೇಳಬೇಕು. ಏನು ವಾಕ್ಯತ್ವ ಅಂದರೆ ತಥಾಹಿ, ಅದನ್ನೇ ಮುಂದೆ ಹೇಳ್ತಾರೆ. ಉಕ್ತಾಹ ಇತ್ಯಾವರ್ತ್ಯಂ, ಉಕ್ತಾ ಗುಣಾಶ್ಚ ವಿರುದ್ಧ ಅಂತ ಬಂದಿದೆಯಲ್ಲ ಅಲ್ಲಿ, ಆ ಉಕ್ತಾಹ ಅಂತ ಅನ್ನೋದನ್ನು ಆವರ್ತನೆ ಮಾಡ್ಕೋಬೇಕು. ಸರ್ವಶಃ ಇತ್ಯಪಿ, ಸರ್ವಶಃ ಅನ್ನೋದನ್ನು ಆವರ್ತನೆ ಮಾಡ್ಕೋಬೇಕು. ತಸ್ಯ ಅಂತಿದೆ, ತಸ್ಯ ಅಂದರೆ ಭಗವತಃ, ಭಗವಂತನ ಅಂತ ಅರ್ಥ. ಸರ್ವಶಃ ವೇದೇನ, ಕೃತ್ಸ್ನ ವೇದೇನ. ತಸ್ಯ ವೇದೇನ ಸರ್ವಶಃ ಅಂದರೆ ಎಲ್ಲ ವೇದಗಳಿಂದಲೂ ಮತ್ತು ಎಲ್ಲ ಪುರಾಣಾದಿ ವಾಕ್ಯಗಳಿಂದಲೂ ಪೂರ್ವಾಧ್ಯಾಯ ಉಕ್ತ ನ್ಯಾಯಾನುಗೃಹೀತೇನಿತಿ ಭಾವ. ಮೊದಲನೇ ಅಧ್ಯಾಯದಲ್ಲಿ ಏನೇನು ನ್ಯಾಯಗಳನ್ನು ಪ್ರತಿಪಾದನೆ ಮಾಡಿದಾರಲ್ಲ, ಆ ನ್ಯಾಯದ ಅನುಗ್ರಹವುಳ್ಳಂಥ ವೇದವಾಕ್ಯ ಪುರಾಣ ವಾಕ್ಯಗಳಿಂದ ಅಂತ ಅರ್ಥ. ನ್ಯಾಯದ ಬೆಂಬಲವುಳ್ಳದ್ದು ಅಂತ ಅರ್ಥ ಅನುಗ್ರಹ ಅಂದರೆ. ಉಕ್ತಾಹ ಸರ್ವಶಃ ಗುಣಾಹ, ಅದು ಇನ್ನೊಂದು ಸರಿ. ಸರ್ವಶಃ ವೇದವಾಕ್ಯಗಳು ಅಂತ ಒಂದು, ಸರ್ವಶಃ ಗುಣಗಳು ಅಂತ ಇನ್ನೊಂದು. ಸರ್ವಶಃ ಅನ್ನೋದನ್ನು ಹೀಗೆ ಆವೃತ್ತಿ ಮಾಡ್ಕೋಬೇಕು ಅಂತ ಹೇಳ್ತಿರೋದಲ್ಲಿ. ಸರಿಯಾ? ಉಕ್ತಾಹ ಸರ್ವಶಃ ಗುಣಾಹ ಸರ್ವಕರ್ತೃತ್ವಾದಯ ಗುಣಾಹ. ಸರ್ವಕರ್ತೃತ್ವ ಮೊದಲಾದ ಗುಣಗಳು, ಸರ್ವಕರ್ತೃತ್ವಾದಯ ಗುಣಾಹ ಅವಿರುದ್ಧಾಶ್ಚ, ಅವು ವಿರೋಧರಹಿತವೂ ಕೂಡ ಆಗಿವೆ. ಹೇಗೆಂದ್ರೆ, ನೀವು ಯಾವುದೋ ಯುಕ್ತಿಯನ್ನು ಹೇಳಲಿಕ್ಕೆ ಹೋಗ್ತಿರಲ್ಲ, ಆ ಯುಕ್ತಿ ಮತ್ತು ಸಮಯ, ಈ ಸಚ್ಚಾಸ್ತ್ರಕ್ಕೆ ವಿರುದ್ಧವಾದ ದುಷ್ಟಶಾಸ್ತ್ರಗಳು ಅವೇ ಸಮಯ, ಆ ಸಮಯಾದಿಗಳ ವಿರೋಧ ಇದಕ್ಕಿಲ್ಲ, ವಿರೋಧರಹಿತವಾಗಿ ಇವು ವರ್ಣಿತವಾಗಿವೆ ಅಂತ ಹೀಗರ್ಥ. ಉಕ್ತಾಹ ಅಂದ್ರೆ ವರ್ಣಿತಾಹ, ಅಂದ್ರೆ ಯಾರಿಂದ ಅಂದರೆ ಸೂತ್ರಕೃತ ಪ್ರತಿಪಾದಿತಾಹ, ಸೂತ್ರಕಾರರು ಹೀಗೆ ಅವನು ಪ್ರತಿಪಾದನೆ ಮಾಡಿದ್ದಾರೆ. ತಸ್ಮಾತ್ ಸರ್ವವಿಧೋ ವಿರೋಧಾನ ಪರಿಹೃತತ್ವಾತ್, ಆದ್ದರಿಂದ ಎಲ್ಲ ವಿರೋಧಗಳನ್ನು ನಾವು ಪರಿಹರಿಸಿರುವುದರಿಂದ ಭಗವಾನ್ ಪುರುಷೋತ್ತಮ, ಪುರುಷೋತ್ತಮನಾದ ಭಗವಂತನು ಸರ್ವದೋಷೋಜ್ಜಿತ ಉಕ್ತ, ಸಕಲ ದೋಷರಹಿತನೆಂಬುದಾಗಿ ಪ್ರತಿಪಾದಿತನಾಗಿದ್ದಾನೆ ಅಂತ ಅರ್ಥ. ಪೂರ್ವೋಕ್ತಾರ್ಥೆ, ಈ ಹಿಂದೆ ಏನು ಅನಂತ ಗುಣನಾಗಿದ್ದಾನೆ ಭಗವಂತ ಅಂತ ಬಂದಿದೆಯಲ್ಲ, ಆ ಅರ್ಥಕ್ಕಾಗಿ ಅಲ್ಲಿ ವರ್ಣಿತವಾಗಿರುವ ವಿಷಯಕ್ಕಾಗಿ ಪ್ರತೀತ ಅಶೇಷ ವಿರೋಧ ನಿರಾಸೇನ, ನಮಗೇನು ಭಗವಂತನಲ್ಲಿ ದೋಷಗಳು ಕಂಡಿವೆ ಆ ದೋಷಗಳನ್ನೆಲ್ಲವನ್ನೂ ನಾವು ನಿರಾಕರಣೆ ಮಾಡಿದಾಗ ಹಿಂದಿನ ಅನಂತ ಗುಣತ್ವ ಅನ್ನೋದು ಪ್ರತಿಪಾದಿತ ಆಯಿತು. ಆವಾಗ ನಿರ್ದೋಷಾಶೇಷ ಗುಣತ ಹರೇಹೇ ಅತ್ರ ನಿರ್ಣಯಿತ ಸೂತ್ರಕೃತ ಐತಿ ಯಾವತ್ತು, ಆಗ ಭಗವಂತ ಸಕಲ ಗುಣ ಪರಿಪೂರ್ಣ ಅಂತ ತೀರ್ಮಾನ ಆಯಿತು ಅಂತ ತಾತ್ಪರ್ಯ.